ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಈಗ ಇಡೀ ಪ್ರಪಂಚಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ. ಹೌದು, ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಬೆಲೆಯಲ್ಲಿ ದಿಢೀರ್ ಭಾರಿ ಏರಿಕೆಯಾಗಿದ್ದು ಜಗತ್ತಿನಾದ್ಯಂತ ಹಾಹಾಕಾರ ಶುರುವಾಗಿದೆ. ಇದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಗಗನಕ್ಕೇರುತ್ತಾ? ಭಾರತದ ಮೇಲೆ ಇದರ ಪ್ರಭಾವ ಏನು? ಇತಿಹಾಸದಲ್ಲೇ ಅತಿದೊಡ್ಡ ಆಯಿಲ್ ಶಾಕ್ ಎದುರಾಗಿದೆಯಾ? ಏಷ್ಯಾದ ಷೇರುಪೇಟೆಗಳು ಪಾತಾಳಕ್ಕೆ ಕುಸಿದಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಚ್ಚಾ ತೈಲ ದರಕ್ಕೆ ಬೆಂಕಿ, ಬ್ಯಾರೆಲ್ಗೆ $118. ಸ್ನೇಹಿತರೆ, ಇರಾನ್ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭೂಕಂಪವೇ ಸೃಷ್ಟಿಯಾಗಿದೆ. ಕೆಲವೇ ದಿನಗಳ ಹಿಂದೆ $70 ಆಸುಪಾಸಿನಲ್ಲಿದ್ದ ತೈಲ ದರ ಇದೀಗ ಏಕಾಏಕಿ ಭಾರಿ ಏರಿಕೆ ಕಂಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸೋಮವಾರ ಒಂದೇ ದಿನ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ 30% ಜಿಗಿದಿದೆ. ಪರಿಣಾಮ ಅಮೆರಿಕದ WTI ಮತ್ತು ಜಾಗತಿಕ ಬೆಂಚ್ ಮಾರ್ಕ್ ಬ್ರೆಂಟ್ ಕ್ರೂಡ್ ಎರಡರ ಬೆಲೆಯು $118 ಗಡಿ ದಾಟಿದೆ. 2022 ಜುಲೈ ಬಳಿಕ ಕಚ್ಚಾ ತೈಲದ ಬೆಲೆ ಈ ಮಟ್ಟಕ್ಕೆ ಏರಿಕೆ ಕಂಡಿರೋದು ಇದೇ ಮೊದಲು. ಯುದ್ಧ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಕಚ್ಚಾ ತೈಲದ ಬೆಲೆಯಲ್ಲಿ 60% ಏರಿಕೆಯಾಗಿದೆ. ಜಗತ್ತಿನ ಅತಿ ಮುಖ್ಯ ತೈಲ ಸಾಗಾಣಿಕಾ ಮಾರ್ಗವಾದ ಹೋರ್ಮುಜ್ ಜಲಸಂಧಿ ಬಂದ್ ಆಗಿರೋದೇ ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ. ಇತಿಹಾಸದಲ್ಲೇ ಅತಿದೊಡ್ಡ ಆಯಿಲ್ ಶಾಕ್. ತಜ್ಞರ ಪ್ರಕಾರ ಇದು ಆಧುನಿಕ ಇತಿಹಾಸದಲ್ಲೇ ಅತಿದೊಡ್ಡ ತೈಲ ಪೂರೈಕೆ ಸ್ಥಗಿತ. ಹಿಂದೆಲ್ಲ ಯುದ್ಧಗಳಾದಾಗ 40-50 ಲಕ್ಷ ಬ್ಯಾರೆಲ್ ತೈಲ ಪೂರೈಕೆ ನಿಂತಿತ್ತು. ಆದರೆ ಈಗ ಹಾರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ಪ್ರತಿದಿನ ಬರೋಬ್ಬರಿ 2 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ಪೂರೈಕೆ ಸ್ಥಗಿತಗೊಂಡಿದೆ. ಇದು 1990ರ ಕೊಲ್ಲಿ ಯುದ್ಧ, 2022ರ ರಷ್ಯಾ ಯುಕ್ರೇನ್ ಯುದ್ಧ ಸೇರಿದಂತೆ ಹಿಂದಿನ 5 ದೊಡ್ಡ ಬಿಕ್ಕಟ್ಟುಗಳಿಗಿಂತಲೂ ಅತಿ ಭೀಕರವಾಗಿದೆ. ಟ್ರಂಪ್ ಹೇಳಿದ್ದೇನು? ಯಾರು ಈ ಇರಾನ್ನ ಹೊಸ ನಾಯಕ? ಇನ್ನೊಂದೆಡೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಬೆದರಿಕೆಗೆ ಕ್ಯಾರೆ ಎನ್ನದೆ ಹತ್ಯೆಯಾದ ಅಲಿ ಖಮೇನಿ ಅವರ ಪುತ್ರ ಮುಜ್ತಬಾ ಖಮೇನಿಯನ್ನ ತನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ನೇಮಿಸಿದೆ. ಅತ್ತ ಇಸ್ರೇಲ್ ಲೆಬನಾನ್ ರಾಜಧಾನಿ ಬೈರುತ್ ಮೇಲೂ ದಾಳಿಯನ್ನ ವಿಸ್ತರಿಸಿದೆ. ಇದೆಲ್ಲದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು, ಇರಾನ್ನ ಪರಮಾಣು ಬೆದರಿಕೆಯನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೆ ನಾವು ಬಿಡಲ್ಲ. ಈಗ ತೈಲ ಬೆಲೆ ಏರಿಕೆಯಾಗ್ತಾ ಇರೋದು ಕೇವಲ ಅಲ್ಪಾವಧಿಯ ಸಮಸ್ಯೆ. ಅಮೆರಿಕ ಹಾಗೂ ವಿಶ್ವದ ಭದ್ರತೆ, ಶಾಂತಿಗಾಗಿ ನಾವು ಕಟ್ತಾ ಇರುವ ಅತ್ಯಂತ ಸಣ್ಣ ಬೆಲೆ ಇದು. ಮೂರ್ಖರು ಮಾತ್ರ ಇದನ್ನ ಬೇರೆ ರೀತಿಯಲ್ಲಿ ಯೋಚಿಸ್ತಾರೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕುಸಿದ ಷೇರುಪೇಟೆ, ಅಲರ್ಟ್ ಆದ G7 ರಾಷ್ಟ್ರಗಳು. ತೈಲ ಬೆಲೆ ಏರಿಕೆಯಾಗ್ತಾ ಇದ್ದಂತೆ ಏಷ್ಯಾದ ಷೇರುಪೇಟೆಗಳು ಪಾತಾಳಕ್ಕೆ ಕುಸಿದಿವೆ. ದಕ್ಷಿಣ ಕೊರಿಯಾದ ಷೇರುಪೇಟೆ ಕೋಪ್ಸಿ 8% ಕುಸಿದಿದ್ದು ಟ್ರೇಡಿಂಗ್ ಅನ್ನೇ ಕೆಲ ಕಾಲ ನಿಲ್ಲಿಸಬೇಕಾಗಿ ಬಂತು. ಸ್ಯಾಮ್ಸಂಗ್ ಷೇರುಗಳು 10% ಪತನಗೊಂಡಿವೆ. ಜಪಾನ್ನ ನಿಕ್ಕಿ ಕೂಡ 6% ಹೆಚ್ಚು ಕುಸಿತ ಆಗಿದೆ. ಭಾರತದ ಷೇರುಪೇಟೆಯು 2% ಹೆಚ್ಚು ನಷ್ಟ ಅನುಭವಿಸಿದೆ. ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನು ಅರಿತ G7 ರಾಷ್ಟ್ರಗಳ ಹಣಕಾಸು ಸಚಿವರು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಜೊತೆ ತುರ್ತು ಸಭೆ ಕರೆದಿದ್ದಾರೆ. ಬೆಲೆ ನಿಯಂತ್ರಿಸಲು ತಮ್ಮ ಬಳಿ ಇರುವ ಎಮರ್ಜೆನ್ಸಿ ತೈಲ ಸಂಗ್ರಹದ ಬಿಡುಗಡೆಗೆ ಯೋಚಿಸಿದ್ದಾರೆ. ಸುಮಾರು 30-40 ಕೋಟಿ ಬ್ಯಾರೆಲ್ ತೈಲವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಭಾರತದಲ್ಲಿ ಏರುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ. ಇದೆಲ್ಲದರ ನಡುವೆ ನಮ್ಮ ಭಾರತೀಯರಿಗೆ ಕಾಡ್ತಾ ಇರುವ ದೊಡ್ಡ ಪ್ರಶ್ನೆ, ನಾಳೆಯೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡುತ್ತಾ ಅಂತ. ಸದ್ಯಕ್ಕೆ ರಿಲೀಫ್ ನೀಡುವ ಸುದ್ದಿ ಏನಂದ್ರೆ, ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಬೆಲೆ ಏರಿಕೆ ಮಾಡದಿರಲು ನಿರ್ಧರಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾದರೂ ಈ ನಷ್ಟವನ್ನು ಸದ್ಯಕ್ಕೆ ತಾವೇ ಭರಿಸುವಂತೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಸರ್ಕಾರ ಸೂಚಿಸಿದೆ. ಹಾಗಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ನ ಹಳೆ ದರಗಳೇ ಮುಂದುವರೆದಿವೆ. ಹೀಗಾಗಿ ಸದ್ಯಕ್ಕೆ ಭಾರತದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟೋದಿಲ್ಲ. ಆದರೆ ಯುದ್ಧ ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ಬೆಲೆ ಏರಿಕೆಯಾಗೋದು ಫಿಕ್ಸ್. ಒಟ್ಟಿನಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಕೇವಲ ಆ ದೇಶಗಳಿಗಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಜೇಬಿಗೂ ಕತ್ತರಿ ಹಾಕೋ ಲಕ್ಷಣಗಳು ದಟ್ಟವಾಗಿವೆ. ಸ್ನೇಹಿತರೆ, ಯುದ್ಧ ಹೀಗೆ ಮುಂದುವರೆದರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಮತ್ತೆ $110 ಅಥವಾ $120 ಗಡಿ ದಾಟುವ ಸಾಧ್ಯತೆ ಇದೆಯಾ? ಕೇಂದ್ರ ಸರ್ಕಾರ ಎಷ್ಟು ದಿನ ತೈಲ ಕಂಪನಿಗಳಿಗೆ ನಷ್ಟ ಭರಿಸಲು ಹೇಳಬಹುದು?
ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.